ಆತ್ಮೀಯರೇ ನಮಸ್ಕಾರ. ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಲವಾರು ವರ್ಷಗಳಿಂದ ಹೋಟೆಲ್ ಉದ್ಯೋಗ ಮಾಡುತ್ತಾ ಗಲಗಲಿ ಗ್ರಾಮದಲ್ಲಿ ಇದ್ದವರು ಇವರು ಗಲಗಲಿಯಿಂದ ಜಮಖಂಡಿಗೆ ಬಂದು ಹೋಟೆಲ್ ಉದ್ಯಮದಲ್ಲಿ ಅದ್ಭುತವಾದ ಕ್ರಾಂತಿ ಮಾಡಿದರು. ಶ್ರೀ ಬಸಲಿಂಗಯ್ಯ ಕಲ್ಲಯ್ಯ ಕಲ್ಯಾಣಿಯವರು ಇವತ್ತು ಜಮಖಂಡಿಯ ಹಾಗೂ ಅದರ ಸುತ್ತಮುತ್ತಲಿನ ಗ್ರಾಮಸ್ಥರ ಬಾಯಲ್ಲಿ ಹೋಟೆಲ್ ಎಂದರೆ ಬರುವ ಹೆಸರೇ ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್. ಗ್ರಾಹಕರೇ ನನ್ನ ದೇವರು, ವ್ಯಾಪಾರವೇ ನನ್ನ ಧರ್ಮ ಎಂದು ಬಾಳುತ್ತಾ ಹೋಟೆಲ್ ಉದ್ಯಮದಲ್ಲಿ ಸಾಧಿಸಿದ ಅಭೂತಪೂರ್ವ ಯಶಸ್ಸನ್ನು ನೋಡಿ ನಾಡಿನ ಸುಪ್ರಸಿದ್ಧ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಸ್ಥೆ ವತಿಯಿಂದ 6 ಸುವರ್ಣ ಕನ್ನಡಿಗ 2025ರಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ವರದಿ ಶ್ರೀಕಾಂತ್ ಮಠಪತಿ, ಎಸ್ ಎಂ ಸುದ್ದಿಮಿತ್ರ ಚಾನಲ್, ಜಮಖಂಡಿ. ನೀನು ವಿದ್ಯಾ ಮಾತ್ರ ದೊಡ್ಡ ನಿಜವಾಗ್ಲೂ ಇವತ್ತು ಯಾವರ ಈಗ ನಂದು 2ನೇ ಸಾಲಲ್ರಿ, ನಾ ಇಂಗ್ಲೀಷ್ ಓದ್ತೇನ್ರಿ, ಹಿಂದಿ ಮಾತಾಡ್ತೇನ್ರಿ, ಹಿಂದಿ ಓದ್ತಾನ, ತೆಲುಗು ಮಾತಾಡ್ತಾನ. 2ನೇ ಸಾಲ ಲಿಂಗಯ್ಯ ಕಲ್ಲಯ್ಯ ಕಲ್ಯಾಣಿ ನಮ್ಮ ಪ್ರಾಪರ್ ಗಲಗಲಿ. ಈ ಪ್ರಶಸ್ತಿ ಸುವರ್ಣ ಕನ್ನಡಿಗ ಅಂಥೇಳಿ ಇವರು ಸುವರ್ಣ ನ್ಯೂಸವರು ಮತ್ತು ಕನ್ನಡ ಪ್ರಭಾದವರು ಸಾಧನೆ ಮಾಡಿದ ಸಾಧಕರಂತೇಳಿ 2025 ಫೆಬ್ರವರಿ 14ನೇ ತಾರೀಕು ಬೆಂಗಳೂರು ತಾಜ್ ಹೋಟೆಲ್ದೊಳಗೆ ಕರೆಸಿ ಅವರು ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟರು. ಸಾಧನೆ ಮಾಡಿದ ಸಾಧಕರು ಸುವರ್ಣ ಕನ್ನಡಿಗ ಅಂತೇಳಿ ತಾರೀಕು 14/2/2025 ಇದೇ ವರ್ಷದೊಳಗೆ ಕೊಟ್ಟಾರೆ. ಭಯಂಕರ ರೀ, 27 ಮಂದಿ ಸಾಧನೆ ಮಾಡಿ ಸಾಧಕರಿಗೆ ಕೊಟ್ಟಾರ್ರಿ. ಮಂದಿ ಸಾವಿರಾರು ಗಂಟಲೆ ಕೂಡಿತ್ತು ರೀ. ದೊಡ್ಡ ಪ್ರಮಾಣ ಮಾಡ್ಯಾರ ಸುವರ್ಣ ನ್ಯೂಸವರು ಮತ್ತು ಕನ್ನಡಪ್ರಭ. ಅವ್ರಿಗಂತರೂ ಅಭಿನಂದನೆಗಳು ಅವಾಗೂ ಹೇಳೀನಿ, ಈಗೂ ಹೇಳ್ತೇನೆ ನಿಮ್ಮ ಮುಖಾಂತರ ಅವ್ರಿಗೆ. ಹ್ಞೂ ರೀ. ಈಗ ಮತ್ತೆ ಮುಂದೆ ಜನರ ಎದುರು ಸಂಬಂಧವಾಗಿ ಇಲ್ಲ, ಇನ್ನೊಂದಿಷ್ಟು ಮಾಡ್ಬೇಕು. ಯಾಕಂದರೆ ಇದನ್ನು
ಪ್ರಶಸ್ತಿ ಕೊಟ್ಟ ಮ್ಯಾಗ ಇದಕ್ಕೆ ಮತ್ತೊಂದಿಷ್ಟು ನಮ್ಮಲ್ಲಿ ಉತ್ಸಾಹ ತಂದ್ರೆ ಏನು ಬರ್ತೈತಿ, ಇನ್ನಷ್ಟು ಏನರ ಸಾಧನೆ ಮಾಡಬೇಕು, ಇನ್ನೊಂದಿಷ್ಟು ಏನರ ಜನರಿಗೆ ಹೊಸ ಹೊಸದು ಕೊಡಬೇಕು, ಇನ್ನೊಂದಿಷ್ಟು ಏನರ ಇವು ಹೋಟೆಲ್ಗಳು. ಯಾಕಂದ್ರೆ ನಮ್ಮವ್ರು 3 ಮಂದಿ ಮಕ್ಳು ಅದಾರ. ಈಗ ನಮ್ಮ ಕೆಲವೊಂದು ಬಾಡಿಗೆ ಇದಾವೆ. ಇನ್ನಷ್ಟು ಸ್ವಂತ ಮಾಡ್ಕೇಸಿಂದ ಒಂದು ಸ್ವಲ್ಪ ಚಲೋ ತಂಗೆ ಮಾಡಿ ಸ್ವಂತ ಮಾಡಿದ್ರೆ ಜನರಿಗೆ ನಾವು ಇನ್ನೊಂದು ಸ್ವಲ್ಪ ದರಗಳದು ಕಮ್ಮಿ ಕೊಡಕ್ಕೆ ಬರ್ತೈತಿ, ಚಲೋ ಕ್ವಾಲಿಟಿನ ಕಮ್ಮಿ ರೇಟ್ ಒಳಗೆ ಕೊಡಕ್ಕೆ ಬರ್ತೈತಿ. ಅದೊಂದು ಉದ್ದೇಶ ಐತಿ. ಈ ಕೆಲಸಗಾರ ಅಂತ ನೋಡ್ರಿ ನಮ್ಮಲ್ಲಿ ಸ್ವಸೋದರ ಒಂದು 25ರಿಂದ 35 ವರ್ಷ ಕೆಲಸ ಮಾಡಿದವ್ರು ಈಗ ಅದಾರೆ. ಅವ್ರಿಗೂ ಎಷ್ಟೋ ಮಂದಿಗೆ ನಾನು 3-4 ಮಂದಿ ಲಗ್ನ ಮಾಡೀನಿ, ತಾಯಿ ತಂದೆ ಇಲ್ದವ್ರಿಗೆ. ಒಬ್ಬ ಶಾಮತ್ ಇವತ್ತಿಗೂ ನೀವು ಇಲ್ಲಿ ಸರ್ಕಲ್ ಅಂಗಡಿಯಾಗ ಹೋಗ್ರಿ, ಶಾಮತ್ ಅದ, ಅವ್ನು ಲಗ್ನ ಮಾಡೀನಿ. ಇವತ್ತಿನ ದಿವಸ ಮೊನ್ನೆ ಅವ್ನ ಮಗ ICICI ಬ್ಯಾಂಕ್ನಾಗ ನೌಕರಿ ಮಾಡ್ತಾನೆ, ತಿಂಗಳ 80,000 ರೂಪಾಯಿ ಪಗಾರ ಐತಿ. ಅವರು ಬಂದು ಕೇಸಿಂದ ನನಗೆ ಮಣ್ಣು ಭೇಟಿಯಾಗಿ ಮಾಲಕ್ರ ಹಿಂಗ್ರಿ ಅಂದ. ಅವಂಗೆ ತಾಯಿ ತಂದೆ ಇದ್ದಿದ್ದಿಲ್ಲ, ಅವ್ನು ಲಗ್ನ ಮಾಡೀನಿ. ಇವತ್ತಿಗೂ ನಮ್ಮ ಅಂಗಡಿಯಾಗ ಅದಾನ. ಮಗಳು SSLC, ಇನ್ನೊಬ್ಬ ಮಗ ಏನೋ ಕಲಿಯಾಕ್ತಾನ. ನಾವು ಮುಂದೆ ಇನ್ನೊಬ್ಬ ಕಾಶಿನಾಥ್ ಅದಾನ, ಅವ್ನು ಲಗ್ನ ಮಾಡೀನಿ. ಮತ್ತು ಜಗು ಅದಾನ, ಅವನು ಮಾಡೀನಿ. ಒಂದು 3-4 ಮಂದಿ ಮಣ್ಣೆ ರೀ ಇದೇ ವರ್ಷದೊಳಗನ ಒಂದು ವರ್ಷ ಒಳಗೆ ಅಲ್ಲಿ ಆಚೆ ಕಡೆ ಸ್ಮಾರ್ಟ್ ತೆಳಗ್ರಿ ಅವನ ಹೆಸರು ಪ್ರಭು ಅಂತೇಳಿ. ಅವಂಗೂ ತಾಯಿ ತಂದೆ ಇದ್ದಿದ್ದಿಲ್ಲ. ತಾಯಿ ತಂದೆ ಇರ್ಲಾರ್ದ ಅವ್ನ ಕನ್ಯಾ ನೋಡಿ ನಮ್ಮ ಹೆಣ್ಮಕ್ಳು ನಾವು ಕೂಡಿ ಅಡ್ಡಾಡಿ ಅದನ್ನು ಕನ್ಯಾ ಇದನ್ನು ಮಾಡಿ ಉರ್ದು ಮಾಡಿ ಅಲ್ಲಿ ಯಾರೋ ಪರಿಸ್ಥಿತಿ ಅದು ಕನ್ಯಾದ್ದು ತಾಯಿ ತಂದೆ ಅದಾರ ಬಡತನ ಪರಿಸ್ಥಿತಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಇವಂದು ವ್ಯವಸ್ಥೆ ಮಾಡಿ ಮುಂದೆ ನಿಂತು ಲಗ್ನ ಮಾಡಿಕೊಟ್ಟು ನಾವು. ಈಗ ಅದ ಹುಡುಗೊಂದು ಕುಬುಸೇನೋ ಐತೆ ನೋಡಿ ಈಗ ಸನೇದಾಗ. ಸುವರ್ಣ ನ್ಯೂಸ್ದವ್ರು ಯಾವ ರೀತಿ ನನ್ನ ತಯಾರು ಮಾಡಿದ್ರು, ಎಲ್ಲಿ ಹುಡುಕಿದ್ರು ಗೊತ್ತಿಲ್ಲ. ಒಮ್ಮೆ ಬಂದ ಕೇಳಿದ್ರು ಅವರು ನಾ ಸೋಸೋದನ್ನ ಮೊದಲ ಇವು ನಮ್ಮ ಆಯಿ ಮುತ್ತಗಳು ಗಲಗಲೆಗೆ ಹೋಟೆಲ್ ನಡೆಸ್ತಿದ್ರು. ಆಮ್ಯಾಗ ನಮ್ಮ ತಂದೆಯವರು ನಡೆಸ್ತಿದ್ರು. ನಮ್ಮ ತಂದೆಯವ್ರಿಗೆ 72ನೇ ಇಸ್ವಿಯೊಳಗನೆ 71 ದಿವಸ ಪಾಲ ಕೊಟ್ಟಿದ್ರತ್ತ. ನಮ್ಮ ಆಯೋದು ನಮ್ಮ ಅಪ್ಪವ್ರು ಒಂದು ಸ್ವಲ್ಪ ಹೆಸನಿಕ್ಕಿದ್ರು. ಆಮ್ಯಾಗ ಅದನ್ನು 73-74ನೇ ಇಸ್ವಿಯೊಳಗೆ ನಮ್ಮ ಅಪ್ಪಾರ ಅಂಗಡಿನ ಬಂದ್ ಮಾಡಿದ್ರು. ಎಲ್ಲ ಮಾರ್ಕೊಂಡ್ರು ಅವರು ಎತ್ತುಗಳು ಹೊಲ ಅವೆಲ್ಲ ಒಂದು ಸ್ವಲ್ಪ ಅವ್ರು ಹೆಸನಿಕ್ಕಿದ್ರು. ಹಿಂಗಾಗಿ ನಮಗೆ 74ನೇ ಇಸ್ವಿಯೊಳಗೆ ಸ್ವಲ್ಪ ಪರಿಸ್ಥಿತಿ ಭಾಳ ಸುಮಾರು ಬತ್ತು. ನನಗೆ ಅವಾಗ 10ನೇ ವರ್ಷಕ್ಕೆ ನಾ ಏನು ಮಾಡೀನಿ, ಏನೂ ಇರ್ಲಾರ್ದಾಗ ಒಬ್ಬರು ಈರಪ್ಪ ಮಾಸ್ತರ್ ಅಂತೇಳಿ ಪತ್ತಾರ ಮಾಸ್ತರ್ ವಯಸ್ಸಾದವ್ರು ಇದ್ರು. ಲೇ ಸ್ವಾಮಿ ಹಿಂಗ್ಯಾಕೆ ಅಡ್ಡಾಡ್ತಿಲ್ಲಿ, ಅಲ್ಲೊಂದು 4 ದಿವಸ ಇಲ್ಲೊಂದು 4 ದಿವಸ, ಅಲ್ಲಿ ಒಬ್ಬ ಶಿಷ್ಯ ಅದಾನ ಬಳ್ಳಾರ್ಯಾಗ, ನೀ ಸಾಲಿ ಕಲಿತೀನಂದ್ರೆ ಊಟನೂ ಕೊಡ್ತಾರ ಸಾಲಿನೂ ಕಲಿಸ್ತಾರ ಅಂದ್ರೆ. ಸರ್ ಹೋಗ್ತಾನೆ ರೀ ಅನ್ನಿ. ಅವ್ರು ಒಂದು ಲೆಟ್ರ್ ಕೊಟ್ರೆ ಬಳ್ಳಾರಿ ರಿಮಾಂಡ್ ರೂಮ್ನಾಗ 2 ವರ್ಷ ಇದ್ನೆ, ಅಲ್ಲಿ 2 ವರ್ಷ ಸಾಲಿ ಕಲ್ತೀನಿ. 74ನೇ ಇಸ್ವಿಯೊಳಗೂ 75, 76 2 ವರ್ಷ ಸಾಲಿ ಅದನು 2ನೇತೆ ಸಾಲಿ ಕಲ್ತೀನಿ. ಆಮ್ಯಾಗ 2 ವರ್ಷ ಆದ ಕೂಡಲೇ ಮುಂದೆ ಬಾಗಲಕೋಟೆಗೆ ಬನ್ನಿ 76ನೇ ಇಸ್ವಿಯೊಳಗೆ. 76ನೇ ಇಸ್ವಿಯೊಳಗೆ ರಾತ್ರಿ 11ಕ್ಕೆ ಬಂದ್ರೆ ಮುಂಜಾನೆ ಹಸನಾಗ 5 ಗಂಟೆಗೆ ಎದ್ದ ಕೆಲಸ ಹುಡುಕ್ಯಾಡೀನಿ. ಆಮ್ಯಾಗ ಮುಂಜಾನಿಂದ ಕೆಲಸ ಹುಡುಕ್ಯಾಡಿದ್ರು ಕೆಲಸ ಸಿಗಲಿಲ್ಲ. ಚಾದ ಅಂಗಡಿಯಾಗ ಎಲ್ಲಿ ಕೆಲಸ ಸಿಗಲಿಲ್ಲ. ಆಮ್ಯಾಗ ಬಾಗಲಕೋಟೆಗೆ 1 ವಾರ ಭಿಕ್ಷಾ ಬಿಡ್ಕೊತೀನಿ. ಆಮ್ಯಾಗ ಹೋಟೆಲ್ದಾಗ ಕೆಲಸ ಸಿಕ್ತಿ. ತಿಂಗಳಿಗೆ 18 ರೂಪಾಯಿ ಪಗಾರ. ಮೋಹನ್ರಾಯರ್ ಅಂತೇಳಿ ಡಬ್ಬಾಟಾಗಿದ್ದೊಳಗೆ ಹೋಟೆಲ್ ಐತಿ, ಅಲ್ಲೊಂದು ಹೋಟೆಲ್ ಐತಿ. ಬೇಳ್ಳಿ ಕಾಲೇಜ್ ಮುಂದೆ ಒಂದು ಹೋಟೆಲ್ ಐತಿ, 2 ಹೋಟೆಲ್ ಅವರು. ಆಮ್ಯಾಗ ಆ ಹೋಟೆಲ್ದೊಳಗೆ ಅಶೋಕ್ ಅಡ್ಪದ ಅಂತೇಳಿ ಬಳ್ಳಾರಿ ಮಾಡ್ರ ಮನೆ ನಾವು ಓದ್ಕೊಳ್ಳಿ 6 ತಿಂಗಳಿಗೆ ಬಿಡುಗಡೆ ಆಗಿದ್ದವ. ಅವ ನನಗೆ ಪರಿಚಯ ಅದ, ಸಿಕ್ಕವ. ಹಿಂಗೊಬ್ಬ ಮಾಲಕರು ಹೇಳಿ ಕೆಲಸ ಕೊಡಿಸತ್ತೇಳಿ ಕೆಲಸ ಕೊಡಿಸಿದವ. ಮುಂದೆ ಮಾಲಕರು ಹೇಳಿದ್ರು, ನೋಡಪ್ಪ ತಿಂಗಳಿಗೆ 18 ರೂಪಾಯಿ ಪಗಾರ, ಮತ್ತು ಕೆಲಸ ಚಲೋ ಮಾಡ್ಬೇಕಂದ್ರೆ ಹ್ಞೂ ರೀ. ಆಮ್ಯಾಗ 76ನೇ ಇಸ್ವಿಯಿಂದ 76, 77 ಮಟ್ಟ 2 ವರ್ಷ ಅವ್ರಿಗೆ ಅಂಗಡಿ ಕೆಲಸ ಮಾಡೀನಿ. ಆಮ್ಯಾಗ ಮುಂದೆ ಅವ್ರಿಗೆ ಮಾಲಕರಿಗೆ 2 ರೂಪಾಯಿ ಹೆಚ್ಚು ಮಾಡಿರಿ, ತಿಂಗಳಿಗೆ 18 ಐತಿ 20 ರೂಪಾಯಿ ಮಾಡಿರಿ. ಅವರು ಮಾಡಲಿಲ್ಲ. ಮುಂದೆ ಒಬ್ಬರು ಸಿಮೆಂಟ್ ಫ್ಯಾಕ್ಟ್ರಿಯಾಗ CG ರೆಡ್ಡಿ ಅಂತೇಳಿ ಕೆಲಸಕ್ಕೆ ಬಂದಿರು, ದೊಡ್ಡ ಪ್ರಮಾಣ CG ರೆಡ್ಡಿ ಜನರಲ್ ಮ್ಯಾನೇಜರ್ ಅವರು. ಅವ್ರ ಮನೆ ಕೆಲಸದವಂಗೆ ಒಂದಿಟ್ಟು ಮಯ ಆರಾಮಿದ್ಲು, ದವಾಖಾನಿಗೆ ಹಾಕಿದ್ರು ಅವನು. 1 ವಾರ ಅವ್ರ ಮನೆ ಕೆಲಸ ಮಾಡೀನಿ. ಅವ್ರ ಮನೆ ಕೆಲಸ ಮಾಡಿದ ಕೂಡಲೇ ಅವ್ರು 5 ರೂಪಾಯಿ ಕೊಟ್ರು ನನಗೆ 1 ವಾರದಾಗ ಮಾಡಿದ್ದಕ್ಕೆ. ಮುಂದೆ ಒಂದು 4-5-6 ತಿಂಗಳು ಬಿಟ್ಟು ಅವರು ಕೆಲ್ಸಕ್ಕೆ ಬರ್ತೀನಪ್ಪ ಮನೆ ಕೆಲ್ಸಕ್ಕೆ ಅಂತ ಕೇಳಿದ್ರು. ಬರ್ತೀನಿ ರೀ ಅತ್ತನ್ನಿ. ಮತ್ತು ಪಗಾರ ಎಷ್ಟು ಕೊಡ್ತೀರಿ ಅಂತ ಕೇಳಿ, ನಿನಗೆ ಎಷ್ಟು ಬೇಕು ಅಷ್ಟು ಕೊಡ್ತೀವಿ ಅಂದರು ಅವ್ರು. ಆಮ್ಯಾಗ ನನಗೆ ತಿಂಗಳ 40 ರೂಪಾಯಿ ಕೊಟ್ಟರೆ ಬರ್ತೀನಿ ರೀ ಅಂದೆ. ಕೊಡ್ತೀವಿ, ಆದ್ರೆ ದಿಲ್ಲ್ಯಾಗ ಮನೆ ಕೆಲ್ಸಕ್ಕೆ ಬರ್ಬೇಕಂದ್ರೆ. ನೀವು ದಿಲ್ಲ್ಯಾಗ ಬಿಟ್ಟು ಸುಡುಗಾಡ್ದಾಗ ಹಚ್ಚಿರಿ, ಆದ್ರೆ ಪಗಾರ 40 ಬೇಕು. ಹ್ಞೂ ಅಂದ್ರೆ ಅವ್ರು. ಊಟ ಕೊಟ್ಟು ಅರ್ಬಿ ಕೊಟ್ಟು 40 ರೂಪಾಯಿ ಕೊಡ್ತೀವಿ ಅಂದರು. ಆಮ್ಯಾಗ ನಾ 78ನೇ ಇಸ್ವಿಗೆ ದಿಲ್ಲಿಗೆ ಹೋದ್ನೆ. ದಿಲ್ಲಿ ಒಳಗೆ 1 ವರ್ಷ, ಕಲ್ಕತ್ತಾ 6 ತಿಂಗಳ, ರಾಜಸ್ಥಾನ ಒಂದು 4 ತಿಂಗಳ, ಆಮ್ಯಾಗ ನೆಲ್ಲೂರಿಗೆ ಒಂದು 2
ದಿಲ್ಲಿಯಿಂದ ದಿಲ್ಲಿ ಒಳಗೆ ಒಂದು ವರ್ಷ ಸಿ ಜಿ ರೆಡ್ಡಿ ಅಂತೇಳ್ರಿ ಈ ಜೆ ಕೆ ಸಿಮೆಂಟ್ ಫ್ಯಾಕ್ಟ್ರಿ ಐತಲ್ರಿ ಜೆ ಕೆ ಸಿ ಎಲ್ಲದು ಅದ್ರ ಜನರಲ್ ಮ್ಯಾನೇಜರ್ ಅವ್ರ ಮನೆ ಕೆಲಸಕ್ಕೆ ತಿಂಗಳಿಗೆ 40 ರೂಪಾಯಿ ಪಗಾರ. ಮನೆ ಕೆಲಸ ರೀ, ಮಾಡಿ ತಿಕ್ಕೋದು, ಪರಿಸಿ ಒರೆಸೋದು, ಕಸ ಹೊಡಿಯೋದು, ಹುಡುಗರು ಸಾಲಿಗೆ ಕಳಿಸ್ಬಾರ್ದು, ಕಾಯಿಪಲ್ಲೆ ತೊರೆದು ಹಿಂಗಿತ್ತು. ಅಲ್ಲಿ ದಿಲ್ಲ್ಯಾಗ 1 ವರ್ಷ ಮಾಡೀನಿ. ಮುಂದೆ ಕಲ್ಕತ್ತಾ 6 ತಿಂಗಳು ಅವ್ರದ್ದು, ಮುಂದೆ ರಾಜಸ್ಥಾನದಾಗ 4 ತಿಂಗಳು, ಆಮ್ಯಾಗ ನೆಲ್ಲೂರೊಳಗೆ 2 ತಿಂಗಳು, ಆಮ್ಯಾಗ ಮುಂದೆ ನಾ 80ನೇ ಇಸ್ವಿಗೆ 2 ವರ್ಷ ಆತಾಟ ಊರಿಗೆ ಹೋಗ್ತೀನಿ ರೀ ಅಂತ ಹೇಳಿ ಅವ್ರಿಗೆ ಮತ್ತೆ ಬಾಪ ಅಂದ್ರೆ ಹ್ಞೂನ್ರಿ. ಮುಂದೆ ನಾ ಬಾಗಲಕೋಟೆಗೆ ಬಾಗಲಕೋಟೆಗೆ ಬಂದು ಮುಂದೆ ಗಲಗಲಿಗೆ ಗಲಗಲಿಗೆ ಬಂದು ನಮ್ಮ ಗೆಳೆಯ ಚನ್ನಬಸಯ್ಯ ಅವನ ಕಡೆನೇ 1,000 ರೂಪಾಯಿ ಸಿಗೊಂದು 10 ಪೈಸೆ ಚಾ ಚಾಲು ಮಾಡಿ. ಮತ್ತು ಮುಂದೆ ಇನ್ನೂ ಒಂದಂದ್ರೆ ಈಗೇನು ಬಾಗಲಕೋಟೆ ಚಾದ ಅಂಗಡಿಗೆ ಹೋದ್ನಲ್ಲ ಒಂದು ಕೆಲಸಕ್ಕಲ್ಲಿ 18 ರೂಪಾಯಿ ಪಗಾರ ರೀ. ಅವಾಗ ಹೋದಾಗ 1 ತಿಂಗಳು 2 ತಿಂಗಳ ಮ್ಯಾಗ ನಾನು ಫಸ್ಟ್ ಸಿನಿಮಾ ನೋಡಿದ್ದೆ ಬಂಗಾರದ ಮನುಷ್ಯ ಸಿನಿಮಾ. ನಿಜವಾಗ್ಲೂ ಸಿನಿಮಾನ ನನಗೆ ಪ್ರೇರಣೆ ಕೊಟ್ಟಿದ್ದ. ಹಾಂ, ಅದನ್ನು ನೋಡಿದ ಮ್ಯಾಗ ದುಡಿಬೇಕು ಮಾಡ್ಬೇಕಂತಿದ್ದ ಅಲ್ಲೇ. ಅದ ನಿಜವಾಗ್ಲೂ 100ಕ್ಕೆ 100 ನನಗೆ ಯಶಸ್ಸು ಕೊಟ್ಟಿದ್ದ. ಜೀವನದೊಳಗೆ ಫಸ್ಟ್ ರೀ ಅದು. ನನಗೆ ಸೋದರ ಮಗ 12-13 ವರ್ಷ ಇರ್ಬೇಕು. 12-13 ವರ್ಷಕ್ಕೆ ಅದನ್ನು ನೋಡಿದಾಗ ದುಡಿಬೇಕಂತ ಕಲಿಸಿಕೊಟ್ಟಿದ್ದ ಅದ. ದೇವ್ರ ರಗಡು ಕೊಟ್ಟ. ಈಗೇನು ಅದೇನ 80ನೇ ಇಸ್ವಿ ಒಳಗೆ ರೀ ಏನು ಮಾಡೀನಿ, 10 ಪೈಸೆ ಚಾ ಚಾಲು ಮಾಡೀನಿ. 80ನೇ ಇಸ್ವಿ ಒಳಗೆ 10 ಪೈಸೆ ಚಾ ಚಾಲು ಮಾಡಿದ ಮ್ಯಾಗ ಹಂಗೆ ದೇವ್ರ ಪುಣ್ಯದಿಂದ ಕೈ ಹಿಡೀತಿ, ವ್ಯಾಪಾರ ಚಲೋ ಆಯ್ತು. ಹಂಗೆ 83 ಲಗ್ನ ಆಯ್ತು, 86 ಮಕ್ಳು ಹುಟ್ಟಿದ್ರು, ಮತ್ತೊಂದಿಷ್ಟು ಹೊಲ ತೊಗೊಂಡು ಹಂಗೆ ಟಿಂಗಟ್ ಅಂದರು 21 ಎಕರೆ ಹೊಲ ತೊಗೊಂಡು 21 ಎಕರೆ ಹೊಲ ತೊಗೊಂಡು ಮಕ್ಕಳಿಗೆ ಎಷ್ಟು ಅವ್ರು ಸಾಲಿ ಕಲಿತಾರೆ ಅಷ್ಟು ಸಾಲಿ ಕಲಿಸೀನಿ. ಆಮ್ಯಾಗ ಮತ್ತು 3 ಮಂದಿ ಮಕ್ಕಳು ಲಗ್ನ ಆಯ್ತು. ಮತ್ತು ಊರು ಮುಳುಗಡೆ ಬತ್ತು 2002 ಗೇಟ್ ಅದು ಹಾಕಿದ್ರು. ಮತ್ತು ಬ್ಯಾಡತ್ತೇಣ ಮತ್ತು ಇಲ್ಲಿ ಜಮಖಂಡಿಗೆ ಒಂದಿಷ್ಟು ಜಾಗ ತೊಗೊಂಡು ಮನೆ ಕಟ್ಸೀನಿ. ಆಮ್ಯಾಗ ಅಂಗಡಿಗಳು 2010ಕ್ಕೆ ಮತ್ತು ಊರು ಎಂದರೆ ಯಾಕಲ್ಲ ಕೇಳೋದು 2010ಕ್ಕೆ ಇಲ್ಲಿ ಬಂದು ಇಲ್ಲಿ ಹೋಟೆಲ್ಗಳು ಚಾಲೂ ಮಾಡಿ ಇಲ್ಲಿ ಚಲೋ ಆಗೈತಿ. ಇಲ್ಲಿ ಜಮಖಂಡಿ ಜನ ಜಮಖಂಡ್ಯಾಗ ಮನೆ ಕಟ್ಸೇವು. 3 ಮಂದಿ ಸಂಸ್ಥೆಯವರು ಒಟ್ಟರಿಗೆ 3 ಮಕ್ಕಳಿಗೆ ಒಂದೊಂದು ಉದ್ಯೋಗ ಕೊಟ್ಟು ಹೋಟೆಲ್ಗಳು ಮಾಡಿ ಚಲೋ ಐತಿ, ವ್ಯಾಪಾರ ಚಲೋ ಐತಿ. ದೇವ್ರ ಪುಣ್ಯ ಸಾಕಷ್ಟು ಮತ್ತು ಈ ಜಮಖಂಡಿ ಸುತ್ತಮುತ್ತಲು ಹಳ್ಳಿ ಮಂದಿನೂ ಭಾಳ ನಮಗೆ ಹೆಲ್ಪ್ ಮಾಡ್ಯಾರ. ಚಲೋ ಐತೆ ರೀ, ಚಲೋ ಐತಿ. ಈಗ ನಮ್ಮ ಹೋಟೆಲ್ಗಳು ಈ ಸದ್ಯ ಜಮಖಂಡ್ಯಾಗ 5 ಅದಾವೆ ರೀ. ಒಂದು ಬಿ ಎಲ್ ಡಿ ಕಾಲೇಜ್ ಒಳಗೆ ಹಾಸ್ಟೆಲ್ ಐತ್ರಿ. ದಿವಸ 300ರಿಂದ 500 ಮಟ್ಟ ಹೆಣ್ಣು ಹುಡುಗರದಲ್ಲಿ ವ್ಯವಸ್ಥೆ ಮಾಡ್ತೇವೆ. ಬಿ ಎಲ್ ಡಿ ಕಾಲೇಜ್ ಒಳಗೆ ಒಂದು ಕ್ಯಾಂಟೀನ್ ಐತ್ರಿ, ಅದು ಸೆಲ್ಫ್ ಸರ್ವಿಸ್ ಹೋಟೆಲ್, ಅಲ್ಲಿ ಚಲೋ ಐತ್ರಿ. ಮುಂದೆ ಸ್ಮಾರ್ಟ್ ತೆಳಗೆ ಅಲ್ಲಿ ಕಡ್ಪಟ್ಟಿ ರೋಡಿಗೆ ಒಂದು ಹೋಟೆಲ್ ಐತ್ರಿ. ಮುಂದೆ ಕೋರ್ಟ್ ರೋಡಿಗೆ ಒಂದು ಮೇನ್ ಮಾರ್ಕೆಟ್ದಾಗ ಐತಿ. ಒಂದು ಕುಂಚನೂರು ಸರ್ಕಲ್ಗೆ ಐತ್ರಿ. ಆಮ್ಯಾಗ ಗಲಗಲ್ಯಾಗ ಐತಿ, ಅದನ್ನು ಬಾಡಿಗೆ ಕೊಟ್ಟನ್ರಿ ರೀ. ಮುಂದೆ ಈಗ ಮುದೋಳ್ಕೊಂದು ಕೆಲಸ ನಡೆದೈತೆ ರೀ. ಇಲ್ಲೇ ಈಗ ಜಮಖಂಡ್ಯಾಗ ರೀ ಬಸವ ಸರ್ಕಲ್ಗೆ ರೀ, ಅಲ್ಲಿ ಒಂದು ಕೆಲಸ ನಡೆದೈತೆ ರೀ. ಹ್ಞೂ ರೀ, ಭಾಳ ಆದ್ರೆ ಒಂದು 3-4 ತಿಂಗಳು ಚಾಲೂ ಆಗ್ತಾವೆ ರೀ, ಅವು ಚಾಲೂ ಆಗ್ತಾವೆ ರೀ. ಮತ್ತು ಸಾಧಾರಣ 150ರಿಂದ 170 ಮಂದಿ ಮಟ್ಟ ನನ್ನ ಸಿಬ್ಬಂದಿ ಹೊರಗೆ ಐತೆ ರೀ. ಮತ್ತು ಎಷ್ಟೋ ಮಂದಿ ಲಗ್ನ ಮಾಡೀನಿ ರೀ. ಇವತ್ತಿಗೆ ಎಷ್ಟೋ ಮಂದಿ ಒಂದೆರಡು ದವಾಖಾನೆ, ಒಂದು ಅಪ್ಪಡೆಯನ್ನು, ಮತ್ತು ಯಾರು ಚಲೋ ಕೆಲಸಗಾರ ಇರ್ತಾರೆ ಅವ್ರಿಗೆ ಅಷ್ಟು ಪಗಾರ ಹೆಚ್ಚಿಂದು ಕೊಡೋದು, ಅವ್ರ ಅನುತನು ನೋಡ್ಕೊಳ್ಳೋದು. ಏನೋ ಮನ್ಯಾಗ ತಾಯಿ ತಂದೆಗೆ ಆರಾಮಿಲ್ಲ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋದು. ಸುವರ್ಣ ಕನ್ನಡಿಗ ಅಂತೇಳಿ ಕೊಟ್ಟರಲ್ಲ, ನಿಮಗೆ ಯಾವ ಥರ ಖುಷಿ ಆಗಿದೆ? ಅದೇನು ಖುಷಿ ಅಂದ್ರೆ ಏನು ರೀ, ನನಗೆ ಏನೂ ಗೊತ್ತಿಲ್ಲ, ಎಂತೂ ಗೊತ್ತಿಲ್ಲ. ಅಲ್ಲ, ನಾ ಬಳ್ಳಾರಿ ಮಾಡೋನಾಗಿದ್ದಿದ್ದು ಏನು ಗೊತ್ತು, ಚಾದ ಅಂಗಡಿಯಾಗ ದುಡ್ದದ್ದು ಏನು ಗೊತ್ತು. ಅಂಥವನ್ನ ಹುಡುಕಿ ಕ್ಯಾಶಿಂದ ಕರಿಸಿ ಅವ್ರು ಕೊಟ್ಟಾರಂದ್ರೆ ನಿಜವಾಗ್ಲೂ ಅವರು ದೊಡ್ಡ, ಅವ್ರಿಗೆ ಎಷ್ಟೋ ಸಾವಿರಾರು ಧನ್ಯವಾದಗಳು ತಿಳಿಯೀನಿ ರೀ. ನಾ ಅವತ್ತಾದ್ರೂ ಹೇಳೀನಿ, ನಿಮ್ಮ ಮುಖಾಂತರ ಅವ್ರು ಕೇಳಿದರೆ ಇದ್ರ ಮುಖಾಂತರ ಅವ್ರಿಗೆ ಹೇಳ್ತಾನೆ ರೀ. ಆತ್ಮೀಯರಾಗಿರ್ತಕ್ಕಂತಹ ಜಮಖಂಡಿಯ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾಗಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ಹೋಟೆಲಿನ ಮಾಲೀಕರಾದ ಬಸಲಿಂಗಯ್ಯ ಕಲ್ಯಾಣಿ ಹಿರಿಯರಿಗೆ ವಿಶೇಷವಾಗಿ ಸುವರ್ಣ ಚಾನಲ್ ಹಾಗೂ ಕನ್ನಡಪ್ರಭ ಪತ್ರಿಕೆ ಕೊಡ್ತಕ್ಕಂತಹ ಸುವರ್ಣ ಕನ್ನಡಿಗ ಪ್ರಶಸ್ತಿ ಏನು ದೊರಕಿದೇನೋ ಅದು ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ. ಈಗಾಗಲೇ ಬಸಲಿಂಗಯ್ಯಗಳಾಗಿರ್ಬೋದು, ಅವರ ಚಿರಂಜೀವಿಗಳಾಗಿರ್ಬೋದು, ಸಮಾಜದಲ್ಲಿ ನಾನಾ ರೀತಿಯ ಧಾರ್ಮಿಕ ಸೇವೆಗಳನ್ನು, ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ತಮ್ಮದೇ ಆಗಿರ್ತಕ್ಕಂಥ ಒಂದು ವಾತಾವರಣವನ್ನು ಜಮಖಂಡಿಯಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಅದರಲ್ಲೂ
ಅವರ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಕೂಡಲೇ ಪರಸ್ಥಳದಿಂದ ಬಂದಿರತಕ್ಕಂತಹ, ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂತಹ, ಬೇರೆ ತಾಲೂಕಿನಿಂದ ಬಂದಿರತಕ್ಕಂಥ ಜನರುಗಳಿಗೆ ಬಹಳ ಸ್ವಾದಿಷ್ಟಮಯವಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಕ್ಕಂಥ ಹೋಟೆಲ್ ಯಾವುದಪ್ಪ ಅಂತಂದರೆ ಅನ್ನಪೂರ್ಣೇಶ್ವರಿ ಹೋಟೆಲ್. ಅದು ಎಲ್ಲಿದೆ ಅಂತೇಳಿ ಕೇಳಿ ಬಂದು ಇಲ್ಲಿ ಆಹಾರವನ್ನು ಸೇವನೆ ಮಾಡಿ ಹೋಗ್ತಕ್ಕಂಥ ಒಂದು ವಿಶೇಷ ಒಂದು ವಾಡಿಕೆ ಈ ಹೋಟೆಲ್ ಮೇಲಿದೆ. ಹಾಗಾಗಿ ಏನು ಬಸಲಿಂಗಯ್ಯ ಕಲ್ಯಾಣಿ ಗುರುಗಳಿಗೆ ಸುವರ್ಣ ಕನ್ನಡಿಗ ಅಂತಕ್ಕಂಥ ಪ್ರಶಸ್ತಿ ದೊರಕಿದನೋ ಅದು ಜಮಖಂಡಿಯ ಸರ್ವ ಆಪ್ತರಿಗೂ ಬಹಳ ಖುಷಿ ತಂದು ಕೊಟ್ಟಿದೆ. ಅವರಿಗೆ ಸರ್ವ ಜಮಖಂಡಿ ಬಳಗದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಣೆ ಮಾಡ್ತೇನೆ. ಉದಾಹರಣೆಗೆ ಉಡುಪಿಯೋ ಅಥವಾ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಹೋಟೆಲ್ಗಳಲ್ಲಿ ಬೇರೆ ಪರಸ್ಥಳದಿಂದ ಬಂದಿರತಕ್ಕಂಥ ಕೆಲಸಗಾರಗಳು ಇರೋದು ಬಹಳ ಸಹಜ. ಅದರಲ್ಲೂ ವಿಶೇಷವಾಗಿ ಈ ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿಯೂ ಸಹ ಪರಸ್ಥಳಗಳಿಂದ ಬಂದಿರತಕ್ಕಂತಹ ಕಾರ್ಮಿಕರುಗಳು ಕೆಲಸ ಮಾಡತಕ್ಕಂಥ ಕೆಲಸಗಾರರಿದ್ದಾರೆ. ಆದರೆ ವಿಶೇಷವಾಗಿ ನಾವು ಖುಷಿ ಕೊಡೋ ಸಂಗತಿ ಏನಪ್ಪ ಅಂತಂದರೆ ಇಲ್ಲಿ ಲೋಕಲ್ ಕೆಲವೊಂದಿಷ್ಟು ಯುವಕರುಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದು, ವಿಶೇಷವಾಗಿ 200ಕ್ಕೂ ಅಧಿಕ ಜನ ಈ ಹೋಟೆಲಿನ ವ್ಯವಸಾಯದೊಳಗಂದರೆ ಕಾರ್ಯದಲ್ಲಿ ಕೆಲಸವನ್ನು ಮಾಡತಕ್ಕಂಥ ವಾಡಿಕೆ ಇಲ್ಲಿದೆ. ಹಾಗಾಗಿ 200ಕ್ಕೂ ಅಧಿಕ ಜನರಿಗೆ ಹೊಟ್ಟೆ ತುಂಬಿಸ್ತಕ್ಕಂತಹ, ಅದರಲ್ಲೂ ಅವರ ಕುಟುಂಬ ಚೆನ್ನಾಗಿ ನಡೆಯೋದಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ಹೋಟೆಲ್ನವರು ವಿಶೇಷವಾಗಿ ಆಳುಗಳಿಗೆ ಎಂದು ಆಳುಗಳಂತ ನೋಡಿಲ್ಲ, ಮನೆಯ ಮಕ್ಕಳುಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಟ್ರೀಟ್ ಮಾಡ್ತಾರೋ ಅದೇ ರೀತಿ ಪ್ರೀತಿ ಪ್ರೇಮ ಬಾಂಧವ್ಯದಿಂದ ಅವರೊಂದಿಗೆ ಬೆರೆಯುವ ವಾಡಿಕೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಮಾಲೀಕರಿದೆ. ಅವರ ಮಕ್ಕಳುಗಳೂ ಸಹ ಎರಯ್ಯ ಆಗಿರ್ಬೋದು, ದಾನಯ್ಯನ ಆಗಿರ್ಬೋದು, ಅವರೂ ಸಹ ಆಳುಗಳಂತಕ್ಕಂಥ ಭಾವದಿಂದಲ್ಲ, ಅಣ್ಣ ತಮ್ಮದರು ಅಂತಕ್ಕಂಥ ಭಾವದಿಂದ ಕೆಲಸಗಾರನ ನೋಡ್ತಕ್ಕಂಥ ವಾಡಿಕೆ ಬಹಳ ಪ್ರೀತಿಯಿಂದ ಸಾಗಿ ಹೋಗಿದೆ ಅಂತ ಖುಷಿ ಅನಿಸ್ತದೆ. ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯದ ಗುರುಬಂಧುಗಳು, ಅಖಿಲ ಭಾರತೀಯ ಸಂತ ಸಮಿತಿಯ ಕರ್ನಾಟಕ ರಾಜ್ಯ ಸಂಯೋಜಕರು. ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ BK ಕಲ್ಯಾಣಿ ಅವರು ಉದ್ಯಮದೊಳಗೆ ಈ ಸದ್ಯ ರಾಜ್ಯದೊಳಗೆ ಅತ್ಯುತ್ತಮವಾಗಿ ಬೆಳೆದು ನಿಂತಾರೆ. ಅವರು ಮಾಡಿರ್ತಕ್ಕಂಥ ಸಮಾಜ ಸೇವೆಗೆ ಸರ್ಕಾರ ಸ್ಪಂದಿಸಿ ಅವರಿಗೆ ಸುವರ್ಣ ಕನ್ನಡಿಗ ಅಂತ ತಿಳ್ಕೊಂಡು ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಭಾಳ ಸೂಕ್ತ ಐತಿ. ಆಮೇಲೆ ಅವರೊಬ್ಬರ ಬೆಳೆದಿರೋದ್ರಿಂದ ಬಹುಶಃ ಉದ್ಯಮಿ ಹಾಗೂ ಉದ್ಯೋಗ ನೀಡುವಂತಕ್ಕಂಥ ಮಾತನ್ನು ಸರ್ವಶಃ ಪಾಲಿಸಿ ಅನೇಕ ಜನರಿಗೆ ಕೆಲಸವನ್ನು ಕೊಡೋದ್ರ ಮೂಲಕ ಅವರ ಬಾಳಿಗೆ ಸಂಜೀವನಿ ಆಗ್ಯಾರ. ಅದಕ್ಕೆ ಅಂಥವರಿಗೆ ಸರ್ಕಾರ ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಸೂಕ್ತ ಅಂತಕ್ಕಂಥ ನನ್ನ ಅಭಿಪ್ರಾಯ. ಯಶಸ್ಸನ್ನು ಪಡೆದಿರ್ತಕ್ಕಂಥ ನನ್ನ ಸ್ನೇಹಿತರವರು ಗಲಗಲಿ ಗ್ರಾಮದವರು ಸಾಕಷ್ಟು ಬಡತನದೊಳಗೆ ಬೆಳೆದ ಎಷ್ಟೋ ಕಷ್ಟಪಟ್ಟ ಒಂದು ಗಲಗಲಿ ಒಳಗೆ ಒಂದು ಹೋಟೆಲ್ ಹಾಕಿದ್ರು ಫಸ್ಟಕ್ಕೆ. ಹಂಗೆ ಮುಂದುವರೆದ ಮುನ್ಗಡೆ ಆಗಿರ್ತಕ್ಕಂಥವ್ರು ಒಂದು ಜಾಗ ತೊಗೊಂಡ ಒಂದು ಗುಡ್ ಅಟ್ರಾಕ್ಷನ್ ಸಿಟಿಗೆ ಕಮ್ಮಿ ಇಲ್ಲಾರ್ದಂಥ ಹೋಟೆಲ್ ಗ್ರಾಮೀಣ ಪ್ರದೇಶಕ್ಕೆ ತಂದ ಅಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗ ಕೊಡೋ ಜೊತೆಗೆ ರುಚಿಯಾದ ಸಿಹಿ ತಿನಿಸುಗಳು, ಆಮೇಲೆ ಹೋಟೆಲ್ನ ಉದ್ಯಮದೊಳಗೆ ಸಾಕಷ್ಟು ಪ್ರಗತಿ ಸಾಧಿಸಿ ಕೆಲವು ವರ್ಷಗಳು ಜಮಖಂಡಿ ಮಹಾನಗರಕ್ಕೆ ಬಂದರು. ಇಲ್ಲಿ ಬಂದ ಮೇಲೆ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ದೊಡ್ಡ ಹೋಟೆಲ್ಗಳ ಉದ್ಯಮಿಯ ಆಗಿ ಬೆಳೆದು ಎಷ್ಟೋ ನಿರುದ್ಯೋಗಿಗಳಿಗೆ ಕೆಲಸ ಎಷ್ಟೋ ನಮ್ಮಂಥ ಪ್ರವಾಸಿಗರಿಗೆ ಒಳ್ಳೆಯ ರುಚಿಯಾದ ಊಟ ಕೊಟ್ಟ ಈ ಜಮಖಂಡಿ ಭಾಗದೊಳಗೆಲ್ಲ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಮೀರಿ ಬೆಳೆದಂಥ ಅದಕ್ಕೆ ನಮ್ಮ ಸುವರ್ಣ ಕರ್ನಾಟಕ ನ್ಯೂಸಿನವರು ಪ್ರಶಸ್ತಿ ಕೊಟ್ಟರು. ಆ ಪ್ರಶಸ್ತಿಗೆ ಅವ್ರು ನಿಜವಾಗಿ ಬಾಜನರು ಅನ್ನುವಂಥ ಮಾತು ಹೇಳಿ ಈ ಹೋಟೆಲ್ ಇನ್ನೂ ಉದ್ಯಮ ಯಶಸ್ವಿಯಾಗಿ ಬೆಳೆದು ಈ ಭಾಗದವರಿಗೆ ಹೆಸರಾವಶ್ಯ ಇಲ್ಲ ಅಂತೇಳಿ ಅವ್ರು ಶುಭಾರೈಸ್ತು. ಅವರ ಭಾಳ ಒಳ್ಳೆಯ ವ್ಯಕ್ತಿ ಅವ ನಾಳೆ ಬಂದವ. ನಿಮ್ಮ ಹೆಸರು ನನ್ನ ಹೆಸರು ನಿಂಗಪ್ಪ ಗೋಳಿಪಲ್ಲೆ ಗರಗಲಿ, ಅಧ್ಯಕ್ಷರು ಬಸವೇಶ್ವರ ಅರ್ಬನ್ ಸೊಸೈಟಿ ಗರಗಲಿ. ನನ್ನ ಹೆಸರು ಬಸವರಾಜ್ ಹುರಿಗೆಪ್ಪ ಕೋಟೆನವರು. ನಾನು ಮೂಲ ಗಲಗಲಿ ಅವರು. ನಾನು ಪೊಲೀಸ್ ಇಲಾಖೆಗೆ ಬಂದು ಪೊಲೀಸ್ ಇಲಾಖೆಯಲ್ಲಿ 30 ವರ್ಷ ಸೇವೆ ಸಲ್ಲಿಸಿ PSI ಅಂತ ನಿವೃತ್ತಿ ಆಗಿರುತ್ತೇನೆ. ಈಗ ಜಮಖಂಡಿಯಲ್ಲೇ ಮನೆ ಮಾಡಿಕೊಂಡಿರುತ್ತೇನೆ. ಈಗ ಈ ಹೋಟೆಲಿನ ಮಾಲೀಕರಾದಂಥ ಬಸಲಿಂಗಯ್ಯ ಕಲ್ಯಾಣಿಯವರು ಸಹ ಮೂಲ ಗಲಗಲಿಯವರು, ಹತ್ತಿರ ಮನೆಯವರು ಗಲಗಲಿಯಲ್ಲಿ ನಮಗೆ. ಅವರು ಅವರ ತಾತ ಅಜ್ಜ ಮುತ್ತಂದರ ಕಾಲದಿಂದನೂ ಅವ್ರದ್ದು ಹೋಟೆಲ್ ಗಲಗಲಿ ಆಗ ನಾವು ಸಣ್ಣವ್ರದ್ದು ನೋಡ್ಕೊತ ಬಂದೆವು. ಅವ್ರ ಮುಂದೆ ಅದೇ ರೀತಿಯಿಂದ ಅವ್ರ ಭಕ್ತಿಯಿಂದ ಈ ಹೋಟೆಲ್ ಮೇಲೆ ಭಕ್ತಿಯಿಂದ ದುಡಿದ್ರು. ಹೀಗಾಗಿ ಅವ್ರಿಗೆ ದೇವರು ಭಾಳ ಅನುಕೂಲ ಮಾಡಿದ.
ಅನುಕೂಲ ಮಾಡಿಕೊಂಡು ಜಮಖಂಡಿಗೆ ಬಂದು ಇಲ್ಲಿ ಸೆಟ್ ಆದರು. ಜಮಖಂಡಿಗೆ ಸೆಟ್ ಹಾಕಿ ಅಷ್ಟೇ ಒಂದಲ್ಲ ಎರಡಲ್ಲ 4-5 ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಮಾಡಿ ಜನಸೇವೆಗಾಗಿ ನಿಂತಿರುತ್ತಾರೆ. ಅವರಲ್ಲಿ ಸಿಗುವಂಥ ಆಹಾರ ಭಾಳ ಉತ್ತಮವಾದ ಆಹಾರ. ಹೀಗಾಗಿ ಅವರಲ್ಲಿ ಗಿರಾಕಿಗಳು ಹೆಚ್ಚು ಬರುತ್ತವೆ. ಈ ಎಲ್ಲ ಕಾರಣಗಳಿಂದ ನೋಡಿ ಸರ್ಕಾರ ಅವರಿಗೆ ಪ್ರಶಸ್ತಿಯನ್ನು ಸುವರ್ಣ ಕನ್ನಡಿಗ ಅಂತ ಪ್ರಶಸ್ತಿ ಕೊಟ್ಟಿದೆ. ಅದಕ್ಕೆ ನಮಗೆ ಬಹಳ ಹೆಮ್ಮೆಯಾಗಿದೆ. ಅವ್ರು ಬಡತನ ಪರಿಸ್ಥಿತಿಯಿಂದ ಬಂದಾರ ಅಂತ ಹೇಳ್ರಿ ಸರ್, ಅದು ಕರೆನೂ ನಿಜ. ಆದರೂ ಹೋಟೆಲ್ ಇತ್ತು, ಸಣ್ಣ ಹೋಟೆಲ್ ಇತ್ತು. ಸಣ್ಣ ಹೋಟೆಲ್ದಿಂದ ಮುಂದೆ ಬಂದ್ರೆ ಅಷ್ಟೇ ಮಾಡ್ಕೊತಾರೆ. ಯಾಕಂದ್ರೆ ನಾವು ಎಲ್ಲರೂ ಹತ್ತಿರ ಮನೆ ಅವರು ಗಲಗಲ್ಲಾಗ ಮೇಲಾಗಿ ಅವರು ನಮ್ಮ ಮನೆ ಗುರುಗಳು ಅವರು ಬಡತನ ಮಂದಿಗೆ ಹೆಲ್ಪ್ ಮಾಡುವಂತ ಗುಣ ಐತೆ, ಭಯಂಕರ ಹೆಲ್ಪ್ ಮಾಡ್ತಾರೆ. ಹೌದು, ನಾನು ಹಿಡಿದು ಹೇಳ್ತೀನಿ, ಹೆಲ್ಪ್ ಮಾಡುವಂಥ ಗುಣ ಅವ್ರಿಗೆ ಭಾಳ ದೇವರು ಒಳ್ಳೇದು ಮಾಡ್ಯಾನು. ಹೀಗಾಗಿ ದೇವರು ಅವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ನೀಡುತ್ತಾನೆ ಅಂತ ನಾವು ಹೇಳುತ್ತೇವೆ. ಈಗಾದ್ರೂ ಉತ್ತಮವಾಗಿ ಸೇವೆ ಮಾಡಿ ಎಲ್ಲ ಗಿರಾಕಿಗಳನ್ನು ಹಚ್ಕೊಂಡು ಉತ್ತಮ ರೀತಿಯಿಂದ ಮಾಡ್ಕೊಂಡು ಹೋಗಲಿ ಅಂತ ದೇವರಲ್ಲಿ ಬಿಡ್ಕೊತೇನೆ. ನಮಸ್ಕಾರ.